ಬರ್ತಾ ಇದೆ. ನೀವು ಕೇಳಿರೋ ಬೇಲೂರು ದೇವಸ್ಥಾನದ ಪಂಚಲೋಹ ವಿಗ್ರಹಗಳನ್ನ ತಂದಿದ್ದೇವೆ. ಆ ಬಾಕ್ಸ್ ನಲ್ಲಿವೆ. ಆದಷ್ಟು ಬೇಗ ಈ ಊರಿಂದ ಸಾಗಿಸ್ಬಿಡಿ. ಪೊಲೀಸ್ ಹಿಂದೆ ಬಿದ್ರೆ ಕಷ್ಟ. ನಮ್ ಕುಲಕಸಬಿ ಕೊಡ್ಲಿ ಪೆಟ್ಟು ಹಾಕೋ ಪೊಲೀಸ್ ನಾಯಿಗಳು ಈ ರಾಜ್ಯದಲ್ಲೇ ಯಾರು ಇಲ್ಲ. ತಗೊಳ್ಳಿ ನಿಮ್ ಕೂಲಿನ. ನಮ್ ಜಾಗಕ್ಕೆ ಕಾಲಿಟ್ಟಿರೋರ್ ಲೆಕ್ಕ ಅಂಚುಕ್ತ ಮಾಡಿ ಚಟ್ಟಕ್ಕೇರ್ಸೋದೆ ಈ ಆಂಥೋನಿ ಸ್ಪೆಷಾಲಿಟಿ. ಏಯ್, ತೆಗಿರೋ ಬಾಕ್ಸ್ನ. ಇನ್ಸ್ಪೆಕ್ಟರ್ ಅಶೋಕ್. ನಿನ್ನಂತ ಕಂತ್ರಿ ನಾಯಿಗಳನ್ನ ಹಿಡಿದು ಲಾಕಪ್ ತಳ್ಳೋದೆ ಈ ಪೊಲೀಸ್ ಸ್ಪೆಷಾಲಿಟಿ. ಹೇಗಿದೆ ಈ ಪೊಲೀಸ್ ಸ್ಪೆಷಾಲಿಟಿ? ಇಲ್ಲಿ ನೋಡಿ ಚಿಲ್ಡ್ರನ್, ಇಲ್ಲಿಟ್ಟಿರೋ ವಜ್ರ ಅತ್ಯಂತ ಪುರಾತನ ಕಾಲದ್ದು, ಅಷ್ಟೇ ಮಹತ್ವವಾದದ್ದು. ಇದರ ಬೆಲೆ ಎಷ್ಟು ಅಂತ ಗೊತ್ತಾ? 10 ಕೋಟಿ ರೂಪಾಯಿ. ಇಷ್ಟೊಂದು ಬೆಲೆ ಬಾಳೋ ವಜ್ರನ ಇಲ್ಲಿ ಇಟ್ಟಿದಿರಲ್ಲ ಸರ್, ಯಾರು ಕದ್ಕೊಂಡು ಹೋಗೋದಿಲ್ವಾ? ಅಷ್ಟೊಂದು ಸುಲಭವಾಗಿ ಇದನ್ನ ಕದಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸರ್ಕಾರದವರು ಇದಕ್ಕೆ ಬೇಕಾದಷ್ಟು ಬಂದೋಬಸ್ತ್ ಮಾಡಿದ್ದಾರೆ. ನಡೀರಿ ನಡೀರಿ. ಪಾಪಣ್ಣ, ಎಲ್ಲರನ್ನು ಕಳಿಸಿ ಬೀಗ ಹಾಕೋ. 10 ಕೋಟಿ ರೂಪಾಯಿ ಬೆಲೆ ಬಾಳೋ ವಜ್ರನ ಲಪ್ಟಾಯಿಸ್ಬಿಟ್ರೆ ಇಂಗ್ಲೆಂಡಿಗೂ ಅಮೆರಿಕಕ್ಕೂ ಹೋಗಿ ಸುಖವಾಗಿ ಜೀವನ ಮಾಡಬಹುದು. ಮಾಡಬಹುದು. ಸಿಕ್ಕಾಕೊಂಡ್ರೆ ಜೀವನ ಪೂರ ಕಂಬಿ ಎಣಿಸ್ತಾ ಕೊಳಿಬೇಕಾಗುತ್ತೆ. ಕಂಬಿ ಎಣಿಸೋ ರೂಟ್ ನಲ್ಲಿ ಹೋಗೋನಲ್ಲ ಈ ಆಕ್ರೋಶ್. ನನ್ನ ರೂಟೇ ಸಪ್ರೇಟ್. ಮಂತ್ರವಾದಿ ಮಂತ್ರನ ವಶೀಕರಣ ಮಾಡ್ಕೊಳ್ಳೋದಕ್ಕೆ ಪಂಚಭೂತಗಳಿಗೆ ತೃಪ್ತಿ ಪಡಿಸ್ತಾನೆ. ಅದೇ ರೀತಿ ಈ ಆಕ್ರೋಶ್ ಆ ವಜ್ರ ಲಪ್ಟಾಯಿಸೋದಕ್ಕೆ ಯಾವ ವ್ಯಕ್ತಿಗೆ ಯಾವ ರೀತಿ ತೃಪ್ತಿ ಪಡಿಸ್ಬೇಕೋ ಹಾಗೆ ತೃಪ್ತಿ ಪಡಿಸಿ ಆಮೇಲೆ ಬಲಿ ಕೊಡ್ತಾನೆ. ಗವರ್ಮೆಂಟ್ ಮ್ಯೂಸಿಯಂ ನಲ್ಲಿರೋ ಆ ವಜ್ರಕ್ಕೆ
ಯಾರ್ಯಾರ್ದು ತಲೆ ತೆಗೆದ್ರೆ ಅದು ನಮ್ಮ ವಶ ಆಗೋದಿಲ್ಲ ಆಕ್ರೋಶ್. ಅದರಲ್ಲೇ ಕೆಲಸ ಮಾಡ್ತಿರೋ ಯಾರಾದ್ರೂ ಒಬ್ರು ತಲೆ ತೆಗಿಬೇಕು. ಅದಕ್ಕೆ ಲಂಚ ಅನ್ನೋ ಎಂಜಲ್ನ ಮುಂದಿಟ್ಟು ನಮ್ಮ ಕಾರ್ಯ ಸಾಧಿಸ್ಬೇಕು. ಗುಡ್, ವೆರಿ ಗುಡ್. ಒಳ್ಳೆ ಐಡಿಯಾನೇ ಕೊಟ್ಟೆ ನೀನು. ಅಲ್ಲಿ ಕೆಲಸ ಮಾಡೋ ಯಾವನಾದ್ರೂ ಒಬ್ಬನ ನಮ್ ಬಲೆಗೆ ಹಾಕೋಬೇಕು. ಆಗ ನಮ್ ಕೆಲಸ ಸಲೀಸಾಗುತ್ತೆ. ಸರ್ಕಾರದಲ್ಲಿ ಅಧಿಕಾರಿಗಳಿಂದ ಹಿಡಿದು ಜವಾನರವರೆಗೂ 100% ಭಾಗ ಲಂಚ ತಿನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಲಕ್ಷಾಂತರ ರೂಪಾಯಿ ಖರ್ಚಾದ್ರೂ ಚಿಂತಿಲ್ಲ. ಆ ವಜ್ರ ಲಪ್ಟಾಯಿಸೋದಕ್ಕೆ ಯಾವ ವ್ಯಕ್ತಿ ಬೇಕು ಅಂತ ಸೆಲೆಕ್ಟ್ ಮಾಡು. ಓಕೆ. ಕೊಡ್ತೀನಿ ಅಂತ 3 ತಿಂಗಳಿಂದ ಹೇಳ್ತಾನೆ ಇದ್ದೀರಾ, ಕೊಡೋದು ಯಾವಾಗ? ನೋಡಪ್ಪ, ನಮ್ಮ ಯಜಮಾನ್ರ ಸಂಬಳ ಬಂದ ತಕ್ಷಣ ದುಡ್ಡು ಕೊಟ್ಬಿಡ್ತೀನಿ. ಇವಾಗ ಹಾಲು ಹಾಕು. ಅದೇ ರಾಗ ಅದೇ ಹಾಡು ಅವತ್ತಿಂದ ಇವತ್ತವರೆಗೂ ಹೇಳ್ತಾನೆ ಇದ್ದೀರಾ. ಬರೋ ಸಂಬಳ ಎಲ್ಲ ನಿಮ್ ಗಂಡ ಇಸ್ಪಿಟ್ ಆಡ್ತಿದ್ರೆ ಹಾಲ್ಗೂ ಕಾಸು ಕೊಡ್ತೀರಾ, ನೀರ್ಗೂ ಕಾಸು ಕೊಡ್ತೀರಾ? ಹೋಗಮ್ಮ. ಏಯ್, ನನ್ ಗಂಡ ಇಸ್ಪಿಟ್ ಆಡಕ್ ಹೋಗ್ತಾರ, ರೇಸ್ ಆಡಕ್ ಹೋಗ್ತಾರ? ನಿನ್ಗೆ ಯಾಕೋ ಬಾಯಿಗೆ ಬಂದಾಗ ಮಾತಾಡ್ಬೇಡ. ನಾಳೆ ಬಂದು ನೀನ್ ದುಡ್ಡು ತಗೊಂಡ್ ಹೋಗು. ನಾಳೆ ಏನಾದ್ರು ಕಾಸು ಕೊಟ್ಟಿಲ್ಲ ಅಂದ್ರೆ ನಿಮ್ಮನೆ ಹೊಸಲ ಮೇಲೆ ಹಾವು ನಂಗೆ ಮಲ್ಕೊಂಡ್ ಬಿಡ್ತೀನಿ. ಆಮೇಲೆ 2 ಊಟ, 2 ಟಿಫನ್, 4 ಕಾಫಿ ನೀವೇ ಕೊಡ್ಬೇಕಾಗ್ತದೆ. ಜ್ಞಾಪಕ ಇಟ್ಕೊಳ್ಳಿ. ಬರೋ ಸಂಬಳನೆಲ್ಲ ಕಳ್ಕೊತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಡೀರಿ ಮನೆಗೆ ಹೋಗೋಣ. ಇದಕ್ಕೆಲ್ಲ ಲಕ್ ಇರ್ಬೇಕು. ಇವತ್ತಲ್ಲ ನಾಳೆ ನಾನು 5 ವರ್ಷದಿಂದ ಕಳ್ಕೊಂಡಿರೋ ಹಣ ಸಂಪಾದನೆ ಮಾಡೇ ಮಾಡ್ತೀನಿ. ಏನಂದ್ರೆ, ಈ ಇಸ್ಪಿಟ್ ಆಟ ಯಾಕಾದ್ರೂ ಆಡ್ತಿರೋ? ಅದರಿಂದ ನಿಮಗ್ ಸಿಗೋ ಲಾಭ ಆದ್ರೂ ಏನ್ ಹೇಳಿ? ಹಾಲಿನ ದುಡ್ಡು ಕೊಡದೆ 3 ತಿಂಗಳಾಯ್ತು. ಇವತ್ತವನು ಬೀದಿಲ್ ನಿಂತ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ದ. ಅಕ್ಕಪಕ್ಕದವರೆಲ್ಲ ಆಡ್ಕೊಂಡ್ ನಗೋ ಹಾಗಾಯ್ತು ನಮ್ ಸಂಸಾರ. ಇಷ್ಟೆಲ್ಲ ಇತ್ತು ನೀವ್ ಇಸ್ಪಿಟ್ ಆಡಕ್ ಹೋಗ್ತಿದ್ದೀರಲ್ಲ, ಇದ್ ಸರಿನಾ? ನಾನೇನಾದ್ರೂ ಹೇಳಿದ್ರೆ ಕೋಪ ಮಾಡ್ಕೊಂಡ್ಬಿಡ್ತೀರಾ? 4 ದಿನ ಮನೆಗೂ ಬರಲ್ಲ, ಮುಖನೂ ತೋರ್ಸಲ್ಲ. ಈಗ ನಾನು ಏನ್ ಮಾಡ್ಬೇಕು ಅಂತೀಯಾ? ಆ ಹಾಳು ಇಸ್ಪಿಟ್ ಆಟ ಬಿಟ್ಬಿಟ್ಟು ನೆಮ್ಮದಿಯಾಗಿ ಮನೇಲಿರಿ. ವಿಜಯ, ನೀನ್ ನನಗ್ ಬುದ್ಧವಾದ ಹೇಳ್ಬೇಕಾಗಿಲ್ಲ. ನಾನ್ ನನ್ನ ಸಂಸಾರನ ಮನೇಲೇ ಇಟ್ಟಿದ್ದೀನಿ, ಬೀದಿಗೆ ನೆಸ್ತಿಲ್ಲ. ಹಾ, ಇಟ್ಟಿದ್ದೀರಾ. ಮನೇಲೇನೋ ದೊಡ್ಡ ಅರಮನೆಯಲ್ಲೇ ಇಟ್ಟಿದ್ದೀರಾ. ಕಟ್ಕೊಂಡ್ ಹೆಂಡತಿನ, ಹೆತ್ತ ಮಗನ್ನ, ಒಡ ಹುಟ್ಟಿದ ತಂಗಿನ ಸುಖದ ಸುಪ್ಪತ್ತಿಗೆ ಮೇಲೆ ಆರಾಮಾಗಿ ಮಲಗಿಸಿದೀರಾ. ನೋಡಿ, ಫ್ರಿಡ್ಜ್ ಇದೆ, ಟಿವಿ ಇದೆ, ಸೋಫಾ ಇದೆ. ಕೂಲಿ ಮಾಡೋರಾದ್ರೂ ನಮಗಿಂತ ಎಷ್ಟೋ ನೆಮ್ಮದಿಯಾಗಿ ಜೀವನ ನಡೆಸ್ತಾರೆ. ಒಬ್ಬ ಗವರ್ಮೆಂಟ್ ಆಫೀಸರ್ ಹೆಂಡತಿ ಕುತ್ತಿಗೆಲಿ ಚಿನ್ನದ ಮಾಂಗಲ್ಯ ಸರ, ಕೈನಲ್ಲಿ ಚಿನ್ನದ ಬಳೆ. ನೋಡಿ, ಎಂಥ ಬೆಲೆ ಬಾಳೋ ರೇಷ್ಮೆ ಸೀರೆ ಉಟ್ಕೊಂಡಿದ್ದೀನಿ. ನಿನ್ನ ಆಸೆಯ ಅತಿ ಆಯ್ತು. ಇಲ್ಲ ಅಂದ್ರೆ ಇಲ್ಲ, ನಾನು ಇದಕ್ಕೆಲ್ಲ ಆಸೆ ಪಟ್ಟು ನಿಮ್ ಮನಸ್ಸು ನೋಯಿಸ್ತಾ ಇಲ್ಲ. ನನ್ ಗಂಡ ಆಡೋರ್ ಮಾತಿಗೆ, ನೋಡೋರ್ ಕಣ್ಣಿಗೆ ಕೇವಲವಾಗ್ತಿದಾರಲ್ಲ ಅಂತ ಮನಸ್ಸಿಗೆ ತುಂಬಾ ಬೇಸರ ಆಗ್ತಾ ಇದೆ ಅಷ್ಟೇ. ನಾನು ನನ್ ಗಂಡ, ಮನೆ, ಮಕ್ಕಳು ಅಂತ ಎಲ್ರ ಹಾಗೆ ನೆಮ್ಮದಿಯಿಂದ ಸಂಸಾರ ಮಾಡ್ಬೇಕು ಅಂತ ಆಸೆ ಪಡೋದು ತಪ್ಪ ಹೇಳಿ? ಇದೊಂದು ಗೋಳಾಗೋಯ್ತು. ಯಾಕಮ್ಮ ಅಳ್ತಾ ಇದೀಯಾ? ಅಳ್ತಾ ಇಲ್ಲಪ್ಪ. ದೇವ್ರೆ, ನಮ್ ಕಷ್ಟನೆಲ್ಲ ಯಾವಾಗ ಪರಿಹಾರ ಮಾಡ್ತೀಯಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅಮ್ಮ, ನಾನ್ ದೊಡ್ಡವನಾದ್ಮೇಲೆ ನೀನ್ ಸಾಕ್ತೀನಮ್ಮ.
ನಾನು ನಾಳೆಯಿಂದ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತೀನಿ ಅದಕ್ಕೆ. ಬೇಡಮ್ಮ ಲಕ್ಷ್ಮಿ, ನಾಳೆಯಿಂದ ನಾನೇ ಕೆಲ್ಸಕ್ಕೆ ಹೋಗ್ತೀನಿ. ಏನು, ಆ ಮ್ಯೂಸಿಯಂ ಮ್ಯಾನೇಜರು ನಮ್ ಕ್ಲಬ್ ನಲ್ಲಿ ಇಸ್ಪೀಟ್ ಆಡ್ತಿರ್ತಾನ? ಅಷ್ಟೇ ಅಲ್ಲ, ಕೈಗೆ ಬಂದಿದ್ದ ಸಂಬಳನೆಲ್ಲ ಕಳ್ಕೊಂಡು ಭಿಕ್ಷೆ ಬಿಡ್ತಿದ್ದಾನೆ. ಹಾ, ಭಿಕಾರಿ ಆಗ್ತಿರೋ ಮನುಷ್ಯನಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ ಕಾರ್ಯ ಸಾಧಿಸೋಣ. ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ಕುಂತಿರುವೆ, ತುಂಡು ಲಂಗ ತೊಟ್ಟು ನೀನು ಯಾರಿಗೆ ಕಾದಿರುವೆ? ಓ ಓ ನಾನಿರುವುದೇ ನಿನಗಾಗಿ, ನೀನಿರುವುದೇ ನನಗಾಗಿ. ವೈಟಿಂಗ್ ಯಾಕೆ, ಲಾಡ್ಜಿಂಗ್ ಬೇಕೇ? ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ನಾ ಮುನಿದರೆ ಮಾರಿ, ಚಪ್ಪಲಿದಾರಿ, ಹಲ್ಲು ಮೂತಿ ಎಲ್ಲ ಪುಡಿ ಪುಡಿ ನೋಡಿ. ಓ, ಹಾಗಾದ್ರೆ ನೀನ್ ಅಲ್ಲೇ ಇರು. ಅಶೋಕ, ನೀನ್ ಕಳಿಸ್ತೀನಿ. ಅಶೋಕ, ಅಶೋಕ, ನಿನ್ ಮಾವನ್ ಮಗಳು ಮೈಸೂರಿಂದ ಬಂದು ಬಸ್ ಸ್ಟ್ಯಾಂಡ್ ನಲ್ಲಿ ಕಾಯ್ತಾ ಇದ್ದಾಳೆ. ಹೋಗಿ ಕರ್ಕೊಂಡ್ ಬಾರೋ. ಕರ್ಕೊಂಡ್ ಬೇರೆ ಬರ್ತಾರೆ, ಅವಳನ್ನ ಬರಕಿಲ್ಲಮ್ಮ. ನಡಿರೋಣ. ಬರೋದಿಕ್ಕೆ ಅಡ್ರೆಸ್ ಗೊತ್ತಿಲ್ವಂತೆ ಕಣೋ. ಗೊತ್ತಿಲ್ದಿದ್ರೆ ವಾಪಸ್ ಮೈಸೂರಿಗೆ ಹೋಗೋ ಕೇಳು. ಇಲ್ಲೇ ಇದ್ರೆ ಯಾವಾಗಲೂ ಕಪ್ಪೆ ಹೊಟ್ಕೊಡ್ದಂಗ್ ಹೊಡ್ಕೊಡ್ತಾ ಇರ್ತಾಳೆ. ಏನು ಆಸೆ ಪಟ್ಟು ಬಂದಿದ್ದಾಳೆ. 4 ದಿನ ಇದ್ದೋಗ್ತಾಳೆ ಬಿಡು. ನೋಡು, ಇನ್ನು ಚಿಕ್ಕ ಹುಡುಗಿ ತುಂಟಾಟ ಆಡ್ತಾಳೆ ಅಷ್ಟೇ. ಹೋಗಿ ಕರ್ಕೊಂಡ್ ಬಾರೋ. ಅಮ್ಮ, ನನಗೆ ಕೆಲಸ ಇದೆ, ನಾನಂತೂ ಕರ್ಕೊಂಡ್ ಬರಲ್ಲ. ಬಾಯಿ ಮುಚ್ಕೊಂಡ್ ಕರ್ಕೊಂಡ್ ಬಾ. ಒಂಟಿ ಹುಡುಗಿ ಕಾಯ್ತಿರ್ತಾಳೆ. ಇಂಥ ಟೈಮ್ನಲ್ಲಿ ಹೋಗ್ಬಾರ್ದ. ಬೇಗ ಹೋಗು. ಮೊದಲು ಮಕ್ಕಳನ್ನ ಸ್ಕೂಲ್ ಬಿಡ್ತೀನಿ, ಆಮೇಲೆ ನೋಡೋಣ. ಅಷ್ಟು ದೂರದಿಂದ ನಾನೊಬ್ಬಳೇ ಬರ್ತೀನಿ ಅಂತ ಗೊತ್ತಲ್ಲ. ಗೊತ್ತಾದ್ಮೇಲೆ ಮೊದಲೇ ಬಂದ ಕಾಯ್ಕೆ ಎಂದಾಡಿ. ಒಂದಲ್ಲ, ಎರಡಲ್ಲ, 3 ಗಂಟೆಯಿಂದ ನಾನು ಇಲ್ಲೇ ಕಾಯ್ತಾ ಇದ್ದೀನಿ. ನಮ್ಮ ಮಾವ ಈಗ ಬರ್ತಾನೆ, ಆಗ ಬರ್ತಾನೆ, ಅಲ್ಲಿ ಬರ್ತಾನೆ, ಇಲ್ಲಿ ಬರ್ತಾನೆ, ಆ ಕಡೆಯಿಂದ ಬರ್ತಾನೆ, ಈ ಕಡೆಯಿಂದ ಬರ್ತಾನೆ ಅಂತ ನಾನು ನಿಂತ್ಕೊಂಡು ಕಾಯ್ತಾನೆ ಇದ್ದೀನಿ. ನೀನ್ ಬಂದ್ಯಾ? ನನ್ನ ಕಾಯಿಸ್ಬೇಕು ಅಂದ್ರೆ ನಿನಗೆ ತುಂಬಾ ಪ್ರೀತಿ. ನಾನು ನಿನ್ ಜೊತೆ ಬರಲ್ಲ, ಹೋಗು. ನಾನು ವಾಪಸ್ ಹೋಗ್ತೀನಿ. ನಾನು ವಾಪಸ್ ಹೋಗ್ತೀನಿ ಎಂದೆ. ನಾನು ಬರಲ್ಲ, ಹೋಗು. ನಾ ಹೋಗ್ತೀನಿ. ಅಶೋಕ, ಅಶೋಕ, ನಾನು ನಿನ್ ಜೊತೆನೆ ಬರ್ತೀನಿ ಕಣೋ. ಎಲ್ಲಿ ಕೂತ್ಕೊಳ್ಳಿ? ಹಿಂದೆನಾ ಮುಂದೆನಾ? ಓ ಅಲ್ಲ, ಓಕೆ, ಹಿಂದೆನೆ ಕೂತ್ಕೊಳ್ತೀನಿ. ನಾವು ಮೇಡ್ ಫಾರ್ ಈಚ್ ಅದರ್ ಅಲ್ವಾ? ಅಶೋಕ, ಅಶೋಕ, ಹೇಗಿದ್ರು ಇಬ್ಬರೇ ಇದೀವಿ. ಕಬ್ಬನ್ ಪಾರ್ಕ್ ಎಲ್ಲ ಸುತ್ಕೊಂಡು ಒಳ್ಳೆ ರೆಸ್ಟೋರೆಂಟ್ ಊಟ ಮಾಡ್ಕೊಂಡು ಯಾವ್ದಾದ್ರೂ ಪಿಕ್ಚರ್ಗೆ ಹೋಗಿ ಲೇಟಾಗಿ ಮನೆಗೆ ಹೋಗೋಣವಾ? ಅಯ್ಯಯ್ಯೋ, ಏನೋ ಅಶೋಕ, ನೀನು ಒಂದು ಹುಡುಗಿ, ಅದು ನಿನ್ನ ಮದುವೆ ಆಗೋಳು, ನೀನ್ ಹಿಂದೆ ಕುತ್ಕೊಂಡು ಬರ್ತಾ ಇದ್ರೆ ಸುಮ್ಮನೆ ಹೋಗ್ತಾ ಇದೆಯಲ್ಲ. ನಾನೇನಾದ್ರೂ ಹುಡುಗ ಆಗಿ ನೀನ್ ಹುಡುಗಿ ಆಗಿದ್ರೆ ಅದ್ರ ಮಜಾನೇ ಬೇರೆ ಇರ್ತಾ ಇತ್ತು. ಏನೋ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ಎಕ್ಸಲೇಟರ್ ಕೊಟ್ರೆ ಲಾರಿ ತರ ಹೂ ಅಂತ ಹೋಗ್ತಾನೆ ಇದೆಯಾ? ದೇವ್ರೆ ದೇವ್ರೆ, ಹೆಚ್ಚೆಜ್ಜೆಗೂ ಸಿಗ್ನಲ್ ಸಿಕ್ಕಿ ಬ್ರೇಕ್ ಹಾಕ್ತಿದ್ರೆ ಹೀಗೆ ತಪ್ಕೊಂಡಿರ್ಬೋದಲ್ಲ. ನಾನು ಈಗ ತಪ್ಕೊಂಡಿದ್ದೀನಿ, ಏನು ರಿಯಾಕ್ಷನ್ ಕೊಡ್ತಾ ಇಲ್ಲ. ಏನಾಯ್ತು? ಸ್ವಲ್ಪ ಇಳಿತ್ಯಾ? ಯಾಕೆ, ನಾನೇನ್ ತಪ್ಪು ಮಾಡ್ದೆ? ಸ್ವಲ್ಪ ಇಳಿತ್ಯಾ ಅಂದೆ. ನೀನ್ ನನ್ನ ಜೊತೆ ಬರೋದಕ್ಕೆ ಲಾಯಕ್ಕಿಲ್ಲ, ನಡ್ಕೊಂಡು ಮನೆಗೆ ಬಾ, ಅದೇ ಸರಿ. ಅಯ್ಯೋ, ಅಶೋಕ!
ಮನೇಲಿ ಯಾರು ಕಾಣ್ತಾನೆ ಇಲ್ಲ. ಎಲ್ಲ ಮನೆ ಖಾಲಿ ಮಾಡಿ ಹೊಟ್ಟೋದ್ರ. ಮತ್ತೇನು ಕಾಣ್ತಿರಲ್ಲ. ಲಕ್ಷ್ಮಿ ಬಂದೇನಮ್ಮ, ಬಾ ಕೂತ್ಕೋ. ಯಾಕೆ ಇಷ್ಟೊಂದು ಲೇಟು? ಒಬ್ಳೆ ಬರ್ತಾ ಇದೆಯಲ್ಲ. ಅವನಿಲ್ಲಿ? ಅವನು ಇಲ್ಲ, ಇವನು ಇಲ್ಲ, ಕೇಳೋರೇ ಇಲ್ಲ. ಬೆಳಗಿಂದ ಬಸ್ ಸ್ಟ್ಯಾಂಡ್ ನಲ್ಲಿ ಕಾಯ್ಕೊಂಡು ನಾನು ಒಬ್ಳೆ ಅಲ್ಲಿಂದ ನಡ್ಕೊಂಡು ಬಂದಿದ್ದೀನಿ. ಹೋಗೋರು ಬರೋರು ಮುದುಕರು ಹುಡುಗರು ಎಲ್ಲ ನನ್ನ ನೋಡೋರೆ. ಒಂದು ಕೊಟ್ಬೇಡ ಅನಿಸ್ತು. ಆಮೇಲೆ ಯಾಕೆ ನಮ್ಮ ಅಶೋಕ ಬಸ್ ಸ್ಟ್ಯಾಂಡಿಗೆ ಬರ್ಲೇ ಇಲ್ವಾ? ಅಶೋಕನಿಲ್ಲ ಬುದ್ಧನೂ ಇಲ್ಲ ಅಂತ ಹೇಳಿದ್ನಲ್ಲ. ಅಲ್ಲಿ ಮಾರಿ ತರ ಅಲ್ಕೊಂಡು ದಾರಿಲಿ ಹೋಗೋ ಒಬ್ಬೊಬ್ಬನು ಈ ಅಡ್ರೆಸ್ ಅಲ್ಲಿ ಬರುತ್ತೆ, ಈ ಅಡ್ರೆಸ್ ಅಲ್ಲಿ ಬರುತ್ತೆ ಅಂತ ಕೇಳ್ಕೊಂಡ್ ಬಂದಿದ್ದೀನಿ. ಎಷ್ಟು ಕಷ್ಟ ಪಡ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಮತ್ತೆ ಇನ್ ಸ್ವಲ್ಪ ಇಟ್ಕೊಳ್ಳಿ, ನಂಗೆ ಸುಸ್ತಾಗ್ತಾ ಇದೆ. ಹೋಗ್ಲಿ ಬಿಡು, ಸದ್ಯ ಜೋಪಾನವಾಗಿ ಮನೆಗೆ ಬಂದಿಯಲ್ಲ, ಅಷ್ಟೇ ಸಾಕು. ಅಜ್ಜಿ ಅಜ್ಜಿ, ಇವ್ರು ಯಾರು? ಅಜ್ಜಿ ಯಾರೇ ನಿಮ್ಮ ಅಜ್ಜಿ? ಒಂದು ಎರಡು, ನಾನು ಎಷ್ಟೊಂದು ಆಸೆ ಇಟ್ಕೊಂಡ್ ಬಂದಿದ್ದೆ, ಎಲ್ಲ ಮಣ್ಣಾಗೋಯ್ತು. ನಾನು ಅಶೋಕನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡ್ ಬಂದಿದ್ದೆ. ನಮ್ಮಪ್ಪ ಬೇರೆ ಅಲ್ಲಿ ಹಿಂಗಾಗುತ್ತೆ ಅಂತ ಮಾರುತಿ ಕಾರ್ ಬೇರೆ ತೆಗೆದಿಟ್ಟಿದ್ರು. ಅದ್ ನನಗೆ ಆಗುತ್ತೆ ಬಿಡಿ. ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ? ನಾನು ಹಾಗೆ ಮಾತಾಡೋದು. ಇನ್ಮೇಲೆ ನಿಮ್ ಮನೆ ಕಡೆ ತಲೆ ಹಾಕಿ ಮಲ್ಗೋಲ್ಲ. ನಿಮ್ ಮನೆ ಹೊಸಲು ಕೂಡ ತಿಳಿಯಲ್ಲ. ಲಕ್ಷ್ಮಿ, ಎಲ್ಲಿ ಹೋಗ್ತಿದ್ಯಾ? ನಮ್ಮೂರಿಗೆ. ನನ್ನ ತಡಿಬೇಡಿ ಅತ್ತೆ, ನನ್ನ ತಡಿಬೇಡಿ. ಅಯ್ಯೋ ಹೋಗ್ಲಿ ಬಿಡಮ್ಮ, ನೆಮ್ಮದಿಯಾಗಿ ನಿದ್ದೆ ಆದ್ರೂ ಮಾಡ್ಬೋದು. ಹೋಗು. ಹೋಗ್ತೀನೋ, ನಾನು ಹೊರಟೋಗ್ತೀನಿ. ನೀನ್ ನೆಮ್ಮದಿಯಾಗಿ ನಿದ್ದೆ ಮಾಡು. ಅದಕ್ಕೆ ತಾನೇ ಅನಸಿನ ಮಾತೆ ತಂದಿದ್ಯಾ. ಅನಾಸಿನು ನಿದ್ದೆ ಮಾಡಕ್ಕಲ್ಲ, ತಲೆನೋವಿಗೆ ನೀನ್ ತಲೆ ತಿಂತೀಯಲ್ಲ ಅದಕ್ಕೆ. ನಾನೇಕೋ ತಲೆ ತಿನ್ಲಿ? ನಿನ್ ಹೆಂಡತಿ ತಲೆ ತಿಂತಾಳೆ, ನಿನ್ ಮಕ್ಕಳು ತಲೆ ತಿಂತಾರೆ. ಅಯ್ಯೋ ಹುಚ್ಚಮ್ಮ, ಈ ಮಕ್ಕಳು ಅಶೋಕಂದಲ್ಲ ಕಣೆ. ಇವರು ತಾಯಿ ತಂದೆ ಇಲ್ದ ತಬ್ಬಲಿ ಮಕ್ಕಳು. ಇವರನ್ನು ಮನೇಲೇ ಇಟ್ಕೊಂಡು ಓದಿಸ್ತೀವಿ. ಯಾವ್ದೋ ಗಲಾಟೆಯಲ್ಲಿ ಗುಡಿಸ್ಲಿಕ್ಕೆ ಬೆಂಕಿ ಬಿದ್ದು ತಾಯಿ ತಂದೆ ಎಲ್ಲ ಸತ್ತೋದ್ರು. ಬೀದಿ ಪಾಲಾಗಿದ್ದ ಈ ಮಕ್ಕಳಿಗೆ ನಮ್ಮ ಅಶೋಕ ಒಂದು ಹೊಸ ದಾರಿ ತೋರಿಸ್ತಿದ್ದಾನೆ ಅಷ್ಟೇ. ಹೌದತ್ತೆ? ನನಗೆ ಗೊತ್ತು, ಅಶೋಕ ನನ್ನ ಬಿಟ್ಟು ಬೇರೆ ಯಾರು ಮದುವೆ ಆಗೋಲ್ಲ ಅಂತ. ಅಶೋಕ್ ಈಗ್ಲಾದ್ರೂ ಸಮಾಧಾನ ಆಯ್ತಲ್ಲ? ಹೋಗಿ ಕೈಕಾಲು ತೊಳ್ಕೊಂಡ್ ಬಾ, ಊಟ ಮಾಡೋಣ ನಡಿ.